Hi everybody, welcome to Sri Saptagiri PU College online coaching classes, Department of Electronics. Okay, so unit number 5, operational amplifier or op amp, video number 6 or lecture 6. So ಹಿಂದಿನ ವಿಡಿಯೋದಲ್ಲಿ ಲೀನಿಯರ್ ಅಪ್ಲಿಕೇಶನ್ಸ್ ಆಫ್ ಆಪ್ ಆಂಪ್ ನಲ್ಲಿ ಆಡರ್ ಸರ್ಕ್ಯೂಟ್ ನ ನೋಡಿದ್ರಿ ಮತ್ತೆ ಸಬ್ಟ್ರಾಕ್ಟರ್ ಸರ್ಕ್ಯೂಟ್ ನ ನೋಡಿದ್ವಿ. ಸೊ ಅದ್ರ ಜೊತೆಗೆ P2 ಪ್ರಾಬ್ಲಮ್ಸ್ ಕೂಡ ಅಬ್ಸರ್ವ್ ಮಾಡ್ಕೊಂತ ಹೋದ್ವಿ. ಈಗ ಈ ಒಂದು ಲೆಕ್ಚರ್ ನಲ್ಲಿ ಅನದರ್ 2 ಅಪ್ಲಿಕೇಶನ್ಸ್ ನ ನೋಡ್ತಾ ಹೋಗೋಣ. ದಟ್ ಈಸ್ ಆಫ್ ಇಂಟಿಗ್ರೇಟರ್ ಅಂಡ್ ಡಿಫರೆನ್ಶಿಯೇಟರ್. ಸೊ ಇಂಟಿಗ್ರೇಟರ್ ಅಂದ್ರೆ ಏನು? ಎ ಸರ್ಕ್ಯೂಟ್ ಇನ್ ವಿಚ್ ದಿ ಔಟ್ಪುಟ್ ವೋಲ್ಟೇಜ್ ಇಸ್ ದಿ ಇಂಟಿಗ್ರಲ್ ಆಫ್ ಇನ್ಪುಟ್ ವೋಲ್ಟೇಜ್ is called as integrator. ಸೊ ಔಟ್ಪುಟ್ ವೋಲ್ಟೇಜ್ ಏನು ಒಪ್ಟೈನ್ ಆಗುತ್ತೆ ಅದು ಇಂಟಿಗ್ರಲ್ ಆಫ್ ಏನಾಗಬೇಕು, ಇನ್ಪುಟ್ ಸಿಗ್ನಲ್ ಆಗಬೇಕು. ಆ ತರದ್ದು ಸರ್ಕ್ಯೂಟ್ ನ ಏನಂತ ಕರಿತೀವಿ ನಾವು? ಇಂಟಿಗ್ರೇಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಬಂದ್ವಿ ಅಂತ ಹೇಳಿದ್ರೆ, ಲೆಟ್ VS ಬಿ ದಿ ಇನ್ಪುಟ್ ಸಿಗ್ನಲ್. VS ಅನ್ನೋದು ಒಂದು ಇನ್ಪುಟ್ ಸಿಗ್ನಲ್ ವಿಚ್ ಇಸ್ ಅಪ್ಲೈಡ್ ಟು ಯಾವುದಕ್ಕೆ? ಇನ್ವರ್ಟಿಂಗ್ ಟರ್ಮಿನಲ್ through the resistor R1. Let non-inverting terminal be grounded as shown in the figure. Here, the feedback component used is of a capacitor. That is, the capacitor is connected in between the output terminal and inverting terminal as shown in the figure. And this circuit is known as integrator. So as it is, ನಾವು ಪ್ರತಿ ಡಿರೈವೇಶನ್ ಮಾಡಬೇಕಾದ್ರೂ ಫಸ್ಟ್ ಡಿರೈವೇಶನ್ ಮಾಡಬೇಕಾದ್ರೆ ಏನು ತಗೊಂತೀವಿ? ಅಪ್ಲೈಯಿಂಗ್ KCL at the nodal point G. So let us take I1 is equal to IB2 plus IF. I1 is equal to IB2 plus IF ಅಂತ ಈಕ್ವೇಶನ್ ಬರ್ಕೊಂತೀವಿ. where IB2 ವ್ಯಾಲ್ಯೂ ಏನಾಗಿರುತ್ತೆ? It must be equal to 0 since input resistance is of infinity. Therefore I1 is equal to IF. So I1 ಯಾವ ರೀತಿ ಬರೀಬೇಕು? So I1 is the current flowing through the resistor R1. Therefore VS minus ಯಾವ್ದು ಬರುತ್ತೆ? V2 divided by resistor R1. ಸೊ ಈ ತರ ಒಂದು ಫಾರ್ಮುಲಾ ರೆಸಿಸ್ಟೆನ್ಸ್ ಹಾಕೊಬಹುದು. ಬಟ್ ಇಲ್ಲಿ ಯಾವ ವೋಲ್ಟೇಜ್ ಇದೆ, ಸಾರಿ ಯಾವ ಕಾಂಪೋನೆಂಟ್ ಇದೆ? ಕೆಪಾಸಿಟರ್ ಇದೆ. ಸೊ ಕೆಪಾಸಿಟರ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ನಾವು ಕರೆಂಟ್ ಥ್ರೂ ದಿ ಕೆಪಾಸಿಟರ್ ನ ಕಂಡುಹಿಡಿಯಬೇಕು? So by using the basic equation, that is of I is equal to dq by dt. Since IQ is equal to dq divided by dt, which must be equal to d by dt of CF into VF. Q is equal to ಏನು ಬರುತ್ತೆ ಫಾರ್ಮುಲಾ? C into V. ಸೊ ನಾವೀಗ ಇಲ್ಲಿ ಕನ್ಸಿಡರ್ ಮಾಡುವಂತ ಕೆಪಾಸಿಟರ್ ಯಾವುದು? CF. ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ಯಾವ್ದು ಬರುತ್ತೆ? VC ಅಂತ ತಗೊಂತಾ ಹೋಗ್ತೀರಾ. ಅಬ್ಸರ್ವ್ ಮಾಡಿ, ಇದ್ರ ಅಕ್ರಾಸ್ ಬರ್ತಾ ಇರುವಂತ ವೋಲ್ಟೇಜ್ ನ ಏನಂತ ತಗೋಬೇಕು? ಯು ಹ್ಯಾವ್ ಟು ಟೇಕ್ ದಟ್ ಈಸ್ ವೋಲ್ಟೇಜ್ ಆಫ್ ದಿ ಕೆಪಾಸಿಟರ್ ಇಸ್ ರೆಪ್ರೆಸೆಂಟೆಡ್ ಬೈ VC. ವೇರ್ ಕೆಪಾಸಿಟರ್ ನ ಯಾವ್ದಂತ ರೆಪ್ರೆಸೆಂಟ್ ಮಾಡ್ಕೊಂತಾ ಇದೀವಿ? CF ಅಂತ ರೆಪ್ರೆಸೆಂಟ್ ಮಾಡ್ಕೊಂತ ಹೋಗ್ತಾ ಇದೀವಿ. ಸಿನ್ಸ್ Q is equal to CF into VF ಅಂತ ಹಾಕೊಂತೀರಾ, ದಟ್ ಮಸ್ಟ್ ಬಿ ಈಕ್ವಲ್ ಟು CF ಅನ್ನೋದು ಕಾನ್ಸ್ಟೆಂಟ್ ಹೊರಗಡೆ ಬಂತು ಅಂತ ಹೇಳಿದ್ರೆ IF is equal to CF into D divided by dt of VC ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೆಪಾಸಿಟೆನ್ಸ್ ವ್ಯಾಲ್ಯೂ VC is equal to minus V0 ಅಂತ ಹಾಕೊಂತೀವಿ. ಯಾವ ರೀತಿ ಹಾಕೊಬೇಕು ಈ ತರ ಈಕ್ವೇಶನ್ ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡಿ, ನಾವಿಲ್ಲಿ V2 ಅನ್ನೋ ಒಂದು ವೋಲ್ಟೇಜ್ ಇದೆ. ಸೊ ಹಾಗೆ ಜಸ್ಟ್ ಎ ಸೆಕೆಂಡ್. ಸೊ ನಮ್ಗಿರುವಂತ ವೋಲ್ಟೇಜಸ್ ಯಾವ್ದಾದ್ರು ಇಲ್ಲಿ ಫಸ್ಟ್ V2 ಅನ್ನೋ ಒಂದು ವೋಲ್ಟೇಜ್ ಇದೆ, V0 ಅಂತ ವೋಲ್ಟೇಜ್ ಇದೆ, VC ಅಂತ ಒಂದು ವೋಲ್ಟೇಜ್ ಇದೆ. ಈ ಮೂರಕ್ಕೂ ಈಕ್ವೇಶನ್ ಬರೋದೇ ಏನಂತ ಬರೀಬಹುದು? ಸಿನ್ಸ್ V2 is equal to 0, VC is equal to, ಅಂದ್ರೆ VC ಅಂತ ಹೇಳಿದ್ರೆ ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ is equal to. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಹಾಕೊಬೇಕು ಅಂತ ಹೇಳಿದ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವ್ದು ಬರುತ್ತೆ? V2 ಅಂತ ಹಾಕೊಂತೀರಾ.
ಮೈನಸ್ ರೈಟ್ ಹ್ಯಾಂಡ್ ಸೈಡ್ ಇರುವಂತಹ ವೋಲ್ಟೇಜ್ ಯಾವ್ದು ಬರುತ್ತೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು ವಿ ನಾಟ್. ದೇರ್ ಫೋರ್ ವಿ ಸಿ ಇಸ್ ಈಕ್ವಲ್ ಟು ವಿ ಟು ಮೈನಸ್ ಏನಂತ ಹಾಕೊಂತೀರಾ, ವಿ ನಾಟ್, ವೇರ್ ವಿ ಟು ಇಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟು, ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ದೇರ್ ಫೋರ್ ವಿ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಮೈನಸ್ ವಿ ನಾಟ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅದನ್ನ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದೀವಿ, ವಿ ಸಿ ಇಸ್ ಈಕ್ವಲ್ ಟು ಮೈನಸ್ ವಿ ನಾಟ್. ಸೊ ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂ ಐ ಎಫ್ ಇಸ್ ಈಕ್ವಲ್ ಟು ಮೈನಸ್ ಸಿ ಎಫ್ ಇಂಟು ಡಿ ಬೈ ಡಿ ಟಿ ಆಫ್ ವಿ ನಾಟ್. ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ ನಂಬರ್ 2. ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಸೊ ಐ ಎಫ್ ನ ತಗೊಂಡ್ವಿ ಅಂತ ಹೇಳಿದ್ರೆ ಯಾವ ರೀತಿ ತಗೊಬೇಕು ಅಲ್ಲಿ, ಸೊ I1 ಇಸ್ ಈಕ್ವಲ್ ಟು ವಿ ಎಸ್ ಮೈನಸ್ V2 ಡಿವೈಡೆಡ್ ಬೈ ಏನ್ ಬರುತ್ತೆ R1 ಅಂತ ಹಾಕೊಂತ ಹೋಗ್ತೀರಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ ನಾವು ಅಬ್ಸರ್ವ್ ಮಾಡಿ, ಐ ಎಫ್ ಇಸ್ ಈಕ್ವಲ್ ಟು ಮೈನಸ್ ಸಿ ಎಫ್ ಇಂಟು ಡಿ ಬೈ ಡಿ ಟಿ ಆಫ್ ಏನ್ ಬರುತ್ತೆ ವಿ ನಾಟ್ ಅಂತ ಹಾಕೊಂತ ಹೋಗ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ I1 is equal to ಏನ್ ಬರುತ್ತೆ V2 into minus V2 divided by R1 which must be equal to minus CF into d by dt of V0. ಸೊ ಮೈನಸ್ ಹೊರಗಡೆ ತಗೊಂಡಿದ್ದೀನಿ, V2 0 ಆಗಿರುತ್ತೆ. ಸೊ ಈ ಜಾಗದಲ್ಲಿ V2 0 ಹಾಕೊಂಡ್ವಿ ಅಂತ ಹೇಳಿದ್ರೆ VS divided by R1 is equal to minus CF into d by dt of V0. ಸೊ ನನಗಿಲ್ಲಿ ಎಕ್ಸ್ಪ್ರೆಷನ್ ಯಾವುದು ಡಿರೈವ್ ಮಾಡಬೇಕು ಅಂತ ಹೇಳಿದ್ರೆ V0 ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು. ಸೊ ಅದಕ್ಕೋಸ್ಕರ V0 ನ ಸಪರೇಟ್ ಮಾಡ್ಕೊಂತ ಹೋಗೋಣ. ಇನ್ನಿದ್ದ ಈಕ್ವೇಶನ್ಸ್ ಎಲ್ಲ ಒಂದ್ ಕಡೆ ತಗೊಂತ ಹೋಗೋಣ. ದೇರ್ಫೋರ್ ಈ ಒಂದು ಪ್ಯಾಟರ್ನ್ ಅಲ್ಲಿ ಸಿ ಎಫ್ ಇದೆ, ಈ ಸಿ ಎಫ್ ನ ಡಿನಾಮಿನೇಟರ್ ಕಳಿಸ್ತೀವಿ. ಅವಾಗ ವಿ ಎಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಎಫ್ ಇಂಟು ಆರ್ ಒನ್ ಇಂಟು ಡಿ ಬೈ ಡಿ ಟಿ ಆಫ್ ಏನ್ ಬಂತು ವಿ ನಾಟ್ ಅಂತ ಹಾಕೊಂತ ಹೋಗ್ತೀವಿ. ಸೊ ಡಿ ಟಿ ನ ನ್ಯೂಮೇಟರ್ ಕಳಿಸ್ವಿ ಅಂತ ಹೇಳಿದ್ರೆ ವಿ ಎಸ್ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಸಿ ಎಫ್ ಇಂಟು ಆರ್ ಐ ಇಂಟು ಡಿ ವಿ ನಾಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ದೇರ್ಫೋರ್ ಡಿ ವಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಐ ಎಫ್ ಇಂಟು ಆರ್ ಒನ್, ಅದನ್ನ ಡಿನಾಮಿನೇಟರ್ ಹೋಯ್ತು ಅಂತ ಹೇಳಿದ್ರೆ ಮೈನಸ್ ಒನ್ ಡಿವೈಡ್ ಬೈ ಸಿ ಎಫ್ ಇಂಟು ಆರ್ ಐ ಇಂಟು ವಿ ಎಸ್ ಇಂಟು ಡಿ ಟಿ. ಏಕೆ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಯಾವುದಕ್ಕೆ ಎಕ್ಸ್ಪ್ರೆಷನ್ ತಗೊಂತ ಹೋಗ್ಬೇಕು, ವಿ ನಾಟ್ ಗೆ ಎಕ್ಸ್ಪ್ರೆಷನ್ ತಗೊಬೇಕು. ಅದಕ್ಕೋಸ್ಕರ ವಿ ನಾಟ್ ನ ಸಪರೇಟ್ ಮಾಡ್ಕೊಂಡು ಇನ್ನಿದ್ದನ್ನೆಲ್ಲ ಆರ್ ಎಚ್ ಎಸ್ ಕರೆಸ್ಕೊಂತ ಹೋಗಿದೀವಿ. ದೇರ್ಫೋರ್ ಡಿ ವಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡ್ ಬೈ ಸಿ ಎಫ್ ಇಂಟು ಆರ್ ಎಫ್ ಇಂಟು ವಿ ಎಸ್ ಇಂಟು ಡಿ ಟಿ. ಇಸ್ ಸ್ಟೆಪ್ ನ ಇನ್ನೊಂದ್ಸಲ ರಿಕಾಲ್ ಮಾಡ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ಕೊಂತ ಹೋಗಿ. ಸೊ ಫಸ್ಟ್ ಅಪ್ಲೈಯಿಂಗ್ KCL at the point G, therefore I1 is equal to ಏನಾಗುತ್ತೆ IF ಆಗುತ್ತೆ. ಸೊ IF ನ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ IF is equal to DQ divided by DT, where Q is equal to D by DT of CF into VF, since Q is equal to CF into VF ಅಂತ ಹಾಕೊಂತೀರಾ. therefore IF is equal to CF ನ ಕಾನ್ಸ್ಟೆಂಟ್ ಹೊರಗಡೆ ತಕೊಂಡ್ರೆ D by DT of ಏನ್ ಸಿಗುತ್ತೆ V0 ಅಂತ ಹಾಕೊಂತೀರಾ. ಸೊ ಕೆಪಾಸಿಟನ್ಸ್ ವ್ಯಾಲ್ಯೂ VC is equal to minus V0 ಏನಕ್ಕೆ ಅಂತ ಈಗ ತಾನೇ ಹೇಳ್ಕೊಟ್ಟೆ. therefore IF is equal to minus CF into d by dt of V0. So let us substitute this equation 2 in equation 1. So equation 1 ಏನು ಬರುತ್ತೆ I1 is equal to IF, where I1 is equal to expression ಏನು V2 minus V0 divided by R1 is equal to IF ಗೆ expression ನ ಕಂಡುಹಿಡ್ಕೊಂಡಿದೀವಿ. Since V2 ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ, VS divided by R1 is equal to minus CF into RF into d by dt of V0. So R1 ನ ನ್ಯೂಮೇಟರ್ ಬಂದಾಗ so minus CF into R1 into d by dt of V0. ನನ್ನ ಏಮ್ ಇಲ್ಲಿ d V0 ಅಂದ್ರೆ V0 ಅನ್ನು ಮಾತ್ರ ಸಪರೇಟ್ ಮಾಡ್ಕೊಂತ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಡಿ ಟಿ ಡಿನಾಮಿನೇಟರ್ ಈ ಕಡೆಗೆ ಬಂತು ಅಂತ ಹೇಳಿದ್ರೆ ನ್ಯೂಮಿನೇಟರ್ ಹೋಗುತ್ತೆ. ಈ ಪ್ಯಾಟರ್ನ್ ಅಲ್ಲಿ ನ್ಯೂಮಿನೇಟರ್ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಡಿನಾಮಿನೇಟರ್ ಬರುತ್ತೆ. therefore ಡಿ ವಿ ನಾಟ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಮೈನಸ್ ಒನ್ ಡಿವೈಡ್ ಬೈ ಸಿ ಎಫ್ ಇಂಟು ಆರ್ ಐ ಇಂಟು ವಿ ಎಸ್ ಇಂಟು ಡಿ ಟಿ. ಸೊ ಈಗ ಡಿ ವಿ ನಾಟ್ ಇದ್ದು ವಿ ನಾಟ್ ಆಗ್ಬೇಕು ಅಂತ ಹೇಳಿದ್ರೆ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್, ಎರಡೂ ಕಡೆ ಇಂಟಿಗ್ರೇಷನ್ ಮಾಡಿದಾಗ ಇಂಟಿಗ್ರೇಷನ್ ಆಫ್ ಡಿ ವಿ ನಾಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೈನಸ್ ಒನ್ ಡಿವೈಡ್ ಬೈ ಸಿ ಎಫ್ ಇಂಟು ಆರ್ ಎಫ್ ಇಂಟು ವಿ ಎಫ್ ಇಂಟು ಡಿ ಟಿ. ಇದರಲ್ಲಿ ಕಾನ್ಸ್ಟೆಂಟ್ ಸಿ ಫ್ಯಾಕ್ಟರ್ ಗಳು ಯಾವುದು ಸಿ ಎಫ್ ಮತ್ತೆ ಆರ್ ಒನ್ ಹೊರಗಡೆ ತೆಕ್ಕೊಂಬೋಣ. ಹೊರಗಡೆ ಬಂತು ಅಂತ ಹೇಳಿದ್ರೆ ವಿ ನಾಟ್ ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿ ವಿ ನಾಟ್ ಇಸ್ ಆಫ್ ವಿ ನಾಟ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಮೈನಸ್ ಒನ್ ಡಿವೈಡ್ ಬೈ ಸಿ ಎಫ್ ಇಂಟು ಆರ್ ಐ ಇಂಟು ಇಂಟಿಗ್ರೇಷನ್ ಆಫ್ ವಿ ಎಸ್ ಇಂಟು ಡಿ ಟಿ. therefore V naught is proportional to integration of Vs into dt, where Vs is the input signal and V naught is the output signal. Output obtained is proportional to integral value of the input signal. That is V naught is proportional to integration of Vs into dt. Output voltage is directly proportional to integral of the input voltage. So
the term minus 1 divided by CF into RF is a proportionality constant and it is also called as enta ಕರಿತೀವಿ ಅದನ್ನ scale multiplier ಅಂತ ಕೂಡ ಕರೀತಾ ಹೋಗಬಹುದು. For the proper functioning of an integrator ಅಂದ್ರೆ ಈ ಒಂದು ಸರ್ಕ್ಯೂಟ್ ಇಂಟಿಗ್ರೇಟರ್ ಆಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ R ಮತ್ತೆ C ಅಂದ್ರೆ ಯಾವುದು R1 into CF has to be greater than ಏನಾಗಬೇಕು 10t where t is the period of the input waveform. So RC time constant ಏನು ಅಂತ ನೀವು ಆಲ್ರೆಡಿ ಫಸ್ಟ್ ಇಯರ್ ನಲ್ಲಿ ಓದಿದ್ದೀರಾ. ಆ ಟೈಮ್ ಕಾನ್ಸ್ಟೆಂಟ್ R1 into CF ವ್ಯಾಲ್ಯೂ ಎಷ್ಟು ಇರಬೇಕು ಇಟ್ ಹ್ಯಾಸ್ ಟು ಬಿ ಗ್ರೇಟರ್ ದನ್ 10t ಇರಬೇಕು. ಟಿ ಅಂತ ಹೇಳಿದ್ರೇನು ಪೀರಿಯಡ್ ಆಫ್ ದಿ ಇನ್ಪುಟ್ ವೇವ್ ಫಾರ್ಮ್ ಅಂತ ಅರ್ಥ. ಸೊ ಕೆಲವು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀವಿ. ಅಂದ್ರೆ ಇನ್ಪುಟ್ ಸಿಗ್ನಲ್ ಕಾನ್ಸ್ಟೆಂಟ್ ಡಿಸಿ ಆಗಿತ್ತು ಅಂತ ಹೇಳಿದ್ರೆ ಔಟ್ಪುಟ್ ಸಿಗ್ನಲ್ ರ್ಯಾಂಪ್ ಬರ್ತಾ ಹೋಗುತ್ತೆ. ಅದೇ ರೀತಿ ಇನ್ಪುಟ್ ಸಿಗ್ನಲ್ ಸ್ಕ್ವೇರ್ ಆಗಿತ್ತು ಅಂತ ಹೇಳಿದ್ರೆ ಔಟ್ಪುಟ್ ಸಿಗ್ನಲ್ ಟ್ರಯಾಂಗ್ಯುಲರ್ ವೇವ್ ಫಾರ್ಮ್ ಆಗಿರುತ್ತೆ. ಇನ್ಪುಟ್ ಸಿಗ್ನಲ್ ಸೈನ್ ಆಗಿತ್ತು ಅಂತ ಹೇಳಿದ್ರೆ ಔಟ್ಪುಟ್ ಸಿಗ್ನಲ್ ಕೊಸೈನ್ ಆಗಿರುತ್ತೆ. ಎಲ್ಲ ಕೂಡ ಇನ್ವರ್ಟೆಡ್ ಆಗಿ ಬರ್ತಾ ಹೋಗಬೇಕು. ಏನಕ್ಕೆ ಇನ್ವರ್ಟೆಡ್ ಆಗಿ ಬರಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಆಫ್ ಆನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಆರ್ ಅಪ್ಲಿಕೇಶನ್ಸ್ ಆಫ್ ದಿ ಇನ್ವರ್ಟಿಂಗ್ ಆಂಪ್ಲಿಫೈರ್. ಒಂದೇ ಒಂದು ಎಕ್ಸಾಂಪಲ್ ನ ಕೊಡ್ತಾ ಹೋಗೋಣ. ದಟ್ ಈಸ್ ಆಫ್ ಯಾವ ರೀತಿ ನನಗೆ ಈ ಒಂದು ಇನ್ಪುಟ್ ಸಿಗ್ನಲ್ಸ್ ನ ಅಪ್ಲೈ ಮಾಡಿದ ತಕ್ಷಣ ಔಟ್ಪುಟ್ ಸಿಗ್ನಲ್ ಅದೇ ರೀತಿನೇ ಬರ್ತಾ ಹೋಗುತ್ತೆ. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಇಕ್ವೇಶನ್ ನ ಹಾಕೊಂತೀನಿ. ಏನದು V0 is proportional to ಯಾವ್ದಿದೆ ಇಲ್ಲಿ ಇಂಟಿಗ್ರೇಷನ್ ಆಫ್ ದಿ VS ಅಂತ ಇದೆ. ಈಗ VS ಅನ್ನೋದಂತ ಸಿಗ್ನಲ್ ನನಗೆ ಕಾನ್ಸ್ಟೆಂಟ್ ಡಿಸಿ ಆಗಿರೋದ್ರಿಂದ ಲೆಟ್ ಅಸ್ ಟೇಕ್ V0 is proportional to ಇಂಟಿಗ್ರೇಷನ್ ಆಫ್ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕುವಂತ ಹೋಗೋಣ. ಲೆಟ್ ಅಸ್ ಟೇಕ್ ದಟ್ 5 ಅಂತ ಅಂದ್ರೆ 5 ವೋಲ್ಟ್ಸ್ ಇತ್ತು ಅಂತ ಅನ್ಕೊಂತೀನಿ. ಇಂಟಿಗ್ರೇಷನ್ ಆಫ್ 5 ಇಂಟು ಏನ್ ಬರುತ್ತೆ dt ಅಂತ ಹಾಕೋಣ. ಸೊ ಇಂಟಿಗ್ರೇಷನ್ ಆಫ್ 5 ಇಂಟು dt ನಲ್ಲಿ 5 ಅನ್ನೋದು ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಆಫ್ dt ಅಂದ್ರೆ ವ್ಯಾಲ್ಯೂ ಏನ್ ಬರಬೇಕು ಇಟ್ ಮಸ್ಟ್ ಬಿ ಈಕ್ವಲ್ ಟು 5t. ದೇರ್ಫೋರ್ V0 ಈಸ್ ಪ್ರಪೋರ್ಷನಲ್ ಟು ಯಾವ್ದು ಬರುತ್ತಪ್ಪ ಅಲ್ಲಿ 5t ಅಂತ ಹಾಕೊಂತ ಹೋಗ್ತೀವಿ. ಅಂದ್ರೆ ಔಟ್ಪುಟ್ ಅಲ್ಲಿ ಬರುವಂತದ್ದು 5t ತರ ವೇರಿಯೇಷನ್ಸ್ ಆಗ್ತಿದೆ. ಲೆಟ್ ಅಸ್ ಅಸ್ಯೂಮ್ ದಟ್ ಅಟ್ ಎಕ್ಸಾಕ್ಟ್ಲಿ ಟೈಮ್ ಪೀರಿಯಡ್ ಈಗ 1 ಸೆಕೆಂಡ್ ಇತ್ತು ಅಂತ ಅನ್ಕೋಣ. ಟೈಮ್ ಪೀರಿಯಡ್ ಏನಾದ್ರು 1 ಸೆಕೆಂಡ್ ಇತ್ತು ಅಂತ ಹೇಳಿದ್ರೆ 1 ಇಂಟು 5 ಎಷ್ಟು ಬರುತ್ತೆ ಔಟ್ಪುಟ್ ವೋಲ್ಟೇಜ್ ಇಸ್ ಆಫ್ 5 ವೋಲ್ಟ್ಸ್ ಬಂತು ನನಗೆ. ಈಗ ಲೆಟ್ ಅಸ್ ಟೇಕ್ ದಟ್ t is equal to 2 seconds. t is equal to 2 seconds ಇತ್ತು ಅಂದ್ರೆ 5 2s ಎಷ್ಟಾಗಬೇಕು ವಿಚ್ ಮಸ್ಟ್ ಬಿ ಈಕ್ವಲ್ ಟು 10 seconds ಆಗ್ತಾ ಹೋಗ್ಬೇಕು. ಸೊ ನಾವೇನಾದ್ರೂ ಇದೇ ರೀತಿನೇ ಇನ್ಕ್ರೀಸ್ ಮಾಡ್ಕೊಂತ ಹೋದ್ವಿ ಅಂತ ಹೇಳಿದ್ರೆ ಎರಡೂ ಪಾಯಿಂಟ್ ಗಳು ಮೀಟ್ ಆಗ್ತಿರೋ ಪಾಯಿಂಟ್ಸ್ ಗಳು ನಾವೇನಾದ್ರು ಒಂದು ಗ್ರಾಫ್ ನ ಹಾಕಿದ್ವಿ ವಿ ವಿಲ್ ಒಬ್ಟೈನ್ ಎ ರ್ಯಾಂಪ್ ಸಿಗ್ನಲ್ ಒಬ್ಟೈನ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಎಲ್ಲಾ ವೇವ್ ಫಾರ್ಮ್ಸ್ ಗಳು ಕೂಡ ಇದೇ ಪ್ಯಾಟರ್ನ್ ಅಲ್ಲೇ ವರ್ಕ್ ಆಗ್ತಾ ಹೋಗುತ್ತೆ ನಮಗೆ. ಓಕೆ, ಸೊ ಈಗ ಇಂಟಿಗ್ರೇಟರ್ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ಸರ್ಕ್ಯೂಟ್ ನ ಬಂದು ಡಿಫರೆನ್ಶಿಯೇಟರ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಡಿಫರೆನ್ಶಿಯೇಟರ್ ಇಸ್ ಸರ್ಕ್ಯೂಟ್ in which the output voltage is differentiation of the input signal is called a differentiator. This is a basic definition. ಬರೀಲೇಬೇಕು must and should. ಈಗ differentiator circuit ಗೆ ಬಂದ್ವಿ ಅಂತ ಹೇಳಿದ್ರೆ ಸೊ ಅಬ್ಸರ್ವ್ ಮಾಡಿ, let V in be the input signal which is applied to ಯಾವುದಕ್ಕೆ inverting terminal through the capacitor value C and RF be the resistance, the feedback resistance applied in between the output terminal and inverting terminal, and non-inverting terminal is grounded. Therefore, this will act in a inverting mode. So as it is, ನಮ್ಮ derivation steps ನ ಪ್ರಕಾರ ಫಸ್ಟ್ ಏನ್ ತಗೊಂತಾ ಹೋಗಬೇಕು I1 is equal to IF plus IB1 ಅಂತ ತಗೊಂತಾ ಹೋಗ್ತೀವಿ. So the basic differentiator circuit is as shown in the figure. The capacitor C is connected at the input and feedback resistor RF is connected in the feedback path. So RF ನ feedback path ಅಲ್ಲಿ ಕನೆಕ್ಟ್ ಮಾಡಿದೀವಿ ಅಂತ ಅರ್ಥ. ಸೊ ಈಗ ನಾವು KCL ನ ಅಪ್ಲೈ ಮಾಡೋಣ ನೋಡಲ್ ಪಾಯಿಂಟ್ ಹತ್ರ, ಅಂದ್ರೆ ಜಂಕ್ಷನ್ ಯಾವುದು V2 ಗ್ರೌಂಡಿಂಗ್ ಪಾಯಿಂಟ್ ಹತ್ರ, ಸಾರಿ ವರ್ಚುವಲ್ ಗ್ರೌಂಡ್ ಪಾಯಿಂಟ್ ಹತ್ರ ಏನ್ ಬರುತ್ತೆ I1 is equal to IB2 plus IF, where IB2 ವ್ಯಾಲ್ಯೂ ಮಸ್ಟ್ ಅಂಡ್ ಶುಡ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ 0 ಈಕ್ವಲ್ ಆಗಿರುತ್ತೆ. ಸೊ ಆಗ I1 is equal to ಏನ್ ಬರುತ್ತೆ IF ಅಂತ ಬರ್ತಾ ಹೋಗುತ್ತೆ. ಸಿನ್ಸ್ we know that we need to find the value of I1 ಅಂದ್ರೆ ಯಾವುದು ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕೆಪಾಸಿಟರ್. therefore I1 is equal to ಫಾರ್ಮುಲಾ ಯಾವ್ದು ಹಾಕೋಬೇಕೀಗ dq divided by dt. ಸಿನ್ಸ್ q is equal to ಅಬ್ಸರ್ವ್ ಮಾಡ್ಕೊಳ್ಳಿ, q is equal to ಏನ್ ಬರುತ್ತೆ ಎಕ್ಸ್ಪ್ರೆಷನ್ ಸೊ q is equal to CF into VS minus V2. ಯಾಕೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ, ಜನರಲ್ ಆಗಿ
Q is equal to ಫಾರ್ಮುಲಾ ಏನ್ ಬರ್ತದೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು C into V ಅಂತ ಹೇಳ್ತೀವಿ. ಸೊ ಚಾರ್ಜ್ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್, ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ C1 ವ್ಯಾಲ್ಯೂ ಅಂತ ಅನ್ಕೊಂತ ಹೋಗೋಣ. ಸೊ ಇಲ್ಲಿ C1 ಅಂತ ಹಾಕೊಂತೀನಿ. ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ದಟ್ ಒನ್ ಈಸ್ ರೆಪ್ರೆಸೆಂಟೆಡ್ ಬೈ, ಲೆಟ್ ಯು ಅಸ್ಯೂಮ್ ಇಟ್ ಆಸ್ V1 ಅಂತಾನೆ ಅನ್ಕೊಂತ ಹೋಗೋಣ. ಸೊ ಸರ್ಕ್ಯೂಟ್ ಸಿಂಬಲ್ ಅಲ್ಲಿ ನಾವು ಬರೆಯೋದಾಯ್ತು ಅಂತ ಹೇಳಿದ್ರೆ, ಲೆಟ್ ಯು ಟೇಕ್ ದಿಸ್ ಇಸ್ ಆಫ್ ಎನ್ C1 ಅಂತ ಅನ್ಕೊಂತ ಹೋಗಿ, ವೋಲ್ಟೇಜ್ ಅಕ್ರಾಸ್ ದಿಸ್ ಒನ್ ಬರುವಂತ ವೋಲ್ಟೇಜ್ ಏನಂತ ಅನ್ಕೊಬೇಕು ನೀವು, V1 ಅಂತ ಅನ್ಕೊಂತ ಹೋಗ್ಬೇಕು. ಇವಾಗ ವೇರಿಯೇಷನ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ Q is equal to C1 into V1, where V1 ಬದಲು ಏನ್ ಬರೀಬೇಕು, ಪೊಟೆನ್ಶಿಯಲ್ ಡಿಫರೆನ್ಸ್ ಪ್ರಕಾರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವ್ದಾಗಿರುತ್ತೆ ನನಗೆ, ಇಟ್ ಈಸ್ ಆಫ್ VS ಆಗಿರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತದ್ದು Vin ಆಗಿರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುವಂತ ವೋಲ್ಟೇಜ್ ಬಂದು Vin ಅಂತ ತಗೊಳ್ಳಿ, ಅಥವಾ ಯು ಕ್ಯಾನ್ ಆಲ್ಸೋ ಅಸ್ಯೂಮ್ ಇಟ್ ಆಸ್ VS ಅಂತ ಕೂಡ ತಗೊಂತ ಹೋಗ್ಬೋದು. ಸೊ VS ಮೈನಸ್ V2 ವಿಚ್ ಮಸ್ಟ್ ಬಿ ಈಕ್ವಲ್ ಟು ಏನ್ ಬರುತ್ತೆ, V1. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು C1 ಇಂಟು V1 ಬದಲು ಏನಂತ ಬರ್ಕೊಂತೀವಿ ನಾವೀಗ ಅಲ್ಲಿ, ಯು ಹ್ಯಾವ್ ಟು ರೈಟ್ ದಟ್ ಒನ್ ಆಸ್ VS ಮೈನಸ್ V2 ಅಂತ ಬರಿತಾ ಹೋಗ್ಬೇಕು. Since V2 value ಏನಾಗಿದೆ, which must be equal to 0, therefore Q is equal to C1 into ಏನ್ ಬರುತ್ತೆ, VS ಅಂತ ಹಾಕೊಂತ ಹೋಗ್ತೀರಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಮಾಡಿ, I1 is equal to dq divided by dt, which must be equal to d by dt of C1 into VS ಅಂತ ಡೈರೆಕ್ಟ್ ಆಗಿ ಹಾಕೊಂತ ಹೋಗಿದೀವಿ. ವೇರ್ I1 is equal to C1 ಕಾನ್ಸ್ಟೆಂಟ್ ಹೊರಗಡೆ ಬಂದ್ರೆ d by dt of VS ಬರ್ತಾ ಹೋಗುತ್ತೆ. ಸೊ I1 is equal to IF ಆಯ್ತು ಅಂತ ಹೇಳಿದ್ರೆ, I1 ನ ಬದಲು ಏನಂತ ಬರೀಬೇಕು ನಾನೀಗ ಅಲ್ಲಿ, CI into d divided by dt of VS ಅಂತ ಬರೀತಾ ಹೋಗ್ಬೇಕು. which must be equal to IF. IF is the current flowing through the resistor RF. Therefore V2 minus V0 divided by RF ಅದನ್ನ ಹಾಕೊಂಡಿದೀವಿ. Since V2 ವ್ಯಾಲ್ಯೂ ಏನಾಗಬೇಕು, which must be equal to 0. V2 ವ್ಯಾಲ್ಯೂ 0 ಆಯ್ತು ಅಂತ ಹೇಳಿದ್ರೆ, ಅವಾಗ CI into d by dt of VS is equal to minus V0 divided by RF. ನನಗೆ ಇಲ್ಲಿ ಎಕ್ಸ್ಪ್ರೆಷನ್ V0 ಗೆ ತಗೊಬೇಕಾಗಿರೋದ್ರಿಂದ RF ನ ನ್ಯೂಮರೇಟರ್ ಕಳಿಸ್ತೀನಿ, ಅಥವಾ R1 ನ ನ್ಯೂಮರೇಟರ್ ಕಳಿಸ್ತಾ ಹೋಗ್ತೀವಿ, RF ನ ನ್ಯೂಮರೇಟರ್ ಕಳಿಸ್ತೀವಿ. therefore V0 is equal to minus CF into R1 into d by dt of VS. ಸ್ವಲ್ಪ ಒಂಚೂರು ವೇರಿಯೇಷನ್ಸ್ ಮಾಡ್ಕೊಳ್ಳಿ ಇದರಲ್ಲಿ. ಸೊ ದಿಸ್ ಇಸ್ ಆಫ್ RF and this is of C1. Therefore V0 is equal to minus C1 into RF into d by dt of VS. So C1 into RF ಅಂತ ಹೇಳೋದು, it is of a constant. Constants ನ ತೆಗೆದು ಹಾಕಿದ್ವಿ ಅಂತ ಹೇಳಿದ್ರೆ, V0 is proportional to d by dt of ಏನ್ ಬರುತ್ತೆ, VS. Therefore output voltage is ಏನಾಗ್ತಾ ಇದೆ, directly proportional to ಯಾವುದು, differentiation value of the input voltage ಅಂತ ಅರ್ಥ. So d by dt of VS, that is of V0 is proportional to d by dt of VS. Thus the output voltage directly proportional to time derivative of the input signal. For the proper operation of a differentiator, for the proper operation of the differentiator, it is required that the time constant Tc has to be less than 10t. integrator ಆಯ್ತು ಅಂತ ಹೇಳಿದ್ರೆ greater than 10t ಇರಬೇಕು, ಇಲ್ಲಿ ಏನಾಗ್ತಾ ಹೋಗ್ಬೇಕು, less than 10t ಇರಬೇಕು. ಹಾಗಾದ್ರೆ ವೇವ್ ಫಾರ್ಮ್ಸ್ ನಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ನಾವು ಸ್ಕ್ವೇರ್ ವೇವ್ ಕೊಟ್ವಿ ಅಂತ ಹೇಳಿದ್ರೆ we will obtain with the ramp signal. ಇಲ್ಲ ಸೈನ್ ಕೊಟ್ವಿ ಅಂತ ಹೇಳಿದ್ರೆ we will obtain with the minus cosine signal ಬರುತ್ತೆ. ಟ್ರಯಾಂಗುಲರ್ ವೇವ್ ಫಾರ್ಮ್ ಕೊಟ್ಟಾಗ ಸ್ಕ್ವೇರ್ ವೇವ್ ಫಾರ್ಮ್ ಔಟ್ಪುಟ್ ಅಲ್ಲಿ ಬರುತ್ತೆ. ಹಾಗೆ ಕೊಸೈನ್ ಕೊಟ್ವಿ ಅಂತ ಹೇಳಿದ್ರೆ ವಿ ವಿಲ್ obtain with the ಸೈನ್ ವೇವ್ ಫಾರ್ಮ್ ಬರ್ತಾ ಹೋಗುತ್ತೆ. ಸೊ ಇದನ್ನ 1 ಮಾರ್ಕಿಗೆ ಡಯಾಗ್ರಾಮ್ ಬರೆಯೋದಕ್ಕೆ ಕೇಳ್ತಾರೆ, ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೇಕು ಯಾವ ವೇವ್ ಫಾರ್ಮ್ ಕೊಟ್ರೆ ಯಾವ ವೇವ್ ಫಾರ್ಮ್ ಬರುತ್ತೆ ಅಂತ. ಸೊ in this video we have learned two different types of linear applications of the op amp, that too in inverting mode, that is of integrator and differentiator. So ಒಂದು ಎರಡು ಪ್ರಾಬ್ಲಮ್ಸ್ ಇದೆ, ಈ ಪ್ರಾಬ್ಲಮ್ಸ್ ನ P4 ವಿಡಿಯೋ ನಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋಗಿ. P4 ವಿಡಿಯೋ ಆದ್ಮೇಲೆ ಎಕ್ಸರ್ಸೈಸಸ್ ಪ್ರಾಬ್ಲಮ್ಸ್ P5 ವಿಡಿಯೋ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ. ಇನ್ನು ಮಿಕ್ಕಿದ್ದು ಎರಡು ಅಪ್ಲಿಕೇಶನ್ಸ್ ಇದೆ, ದಟ್ ಈಸ್ ಆಫ್ ಲಾಗರಿಥಮಿಕ್ ಆಂಪ್ಲಿಫೈರ್ ಅಂಡ್ ಆಂಟಿ ಲಾಗರಿಥಮಿಕ್ ಆಂಪ್ಲಿಫೈರ್. ಆ ಎರಡು ವಿಡಿಯೋಸ್ ನ ನಾವು ನೆಕ್ಸ್ಟ್ ಲೆಕ್ಚರಿಂಗ್ ಅಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.